ನಿನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ಡೇ ಇತ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ಆ್ಯಂಡ್ ಅವರ ಬರ್ಡೇ ದಿವಸ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಅವರು ಆಂಜನೇಯನ ವೇಷದಲ್ಲಿರ್ತಾರೆ ಆ್ಯಂಡ್ ಶಿವನ ವೇಷದಲ್ಲಿರೋರು ಸೈಕಲ್ನ ತುಳ್ಕೊಂಡು ಹೋಗ್ತಿರ್ತಾರೆ. ಹಿಂದೆಗಡೆ ಅವ್ರು ಕುತ್ಕೊಂಡಿರ್ತಾರೆ. ಇವ್ರ ಕೈಯಲ್ಲಿ ಒಂದು ಪೋಸ್ಟ್ ಕಾರ್ಡ್ ಇದೆ. ಆ್ಯಂಡ್ ನಾನು ಆ ಕಡೆ ನೋಡಿದ್ರೆ ಶಿವನ ಪಾತ್ರಧಾರಿಯಾಗಿರೋರು ಸೈಕಲಲ್ಲಿ ಕರ್ಕೊಂಡು ಹೋಗ್ತಿರೋದು ಒಂದು ಹಿಮಾಲಯದ ರೀತಿ ಇರುವಂಥ ಬೆಟ್ಟಗಳ ಕಡೆಗೆ. ಆ್ಯಂಡ್ ಆ ಕಡೆ ಈ ಕಡೆ ಉಗ್ರರು, ಈ ಕಡೆ ನೋಡಿದ್ರೆ ಪೊಲೀಸು, ಮತ್ತು ಯಾವುದೋ ಒಂದು ಬಿಲ್ಡಿಂಗು ಆ್ಯಂಡ್ ಯಾವುದೋ ಒಂದು ಡೇಂಜರಸ್ ವಾತಾವರಣ ಇರುವಂತಹ ಒಂದಷ್ಟು ಸಿನಾರಿಯೋ ಆ ಪೋಸ್ಟ್ರಲ್ಲಿತ್ತು. ಆ್ಯಂಡ್ ಆಲ್ಸೋ ಅದಕ್ಕೆ ಸಂಬಂಧಪಟ್ಟಂಥ ಟೀಸರ್ ಒಂದು ಬಿಟ್ಟಿದ್ರು 9 months ಬ್ಯಾಕು. ಇದರಲ್ಲೂ ಅಷ್ಟೇ ಯುದ್ಧದ ವಾತಾವರಣ ಆ್ಯಂಡ್ ಯುದ್ಧದ ವೆಹಿಕಲ್ಗಳು, ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ ಸೈನಿಕರು, ಈ ರೀತಿಯಾದ ಒಂದಷ್ಟು ಸಿನಾರಿಯೋಗಳು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇದುವರೆಗೂ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಗಣೇಶ್ ಅವರು ರೀಸೆಂಟ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿನಾಕ ಅಂತ ಒಂದು ಸಿನಿಮಾ ಅನೌನ್ಸ್ ಆಯಿತು. ಅವ್ರ ಲೈಫಲ್ಲಿ ಇದುವರೆಗೂ ಮಾಡದೇ ಇರುವಂತಹ ಒಂದು ಕ್ಯಾರೆಕ್ಟರ್ ಅಂತ ಅವರೇ ಹೇಳ್ತಾಯಿದ್ರು. ಆ್ಯಂಡ್ ಆಲ್ಸೋ ಒಂಥರ ಡಿಫ್ರೆಂಟಾಗಿ ಕೂಡ ಇತ್ತು. ಯು ಆರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಬಂದು ಯಾವುದೋ ಒಂದು ವಿಭಿನ್ನವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡ್ತಾ ಇರೋವಂಥ ಸಿನಿಮಾ ಅಂತ ನನಗನ್ಸುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಹೊಸ ಪ್ರಯತ್ನಗಳು ತುಂಬಾ ಬರ್ತಾಯಿದೆ. ಅದ್ರ ಮಧ್ಯೆ ಇದು ಕೂಡ ಒಂದು ಹೊಸ ಪ್ರಯತ್ನ ಆಗಿರಬಹುದು. ಆ್ಯಂಡ್ ಇದು ಅವ್ರು ಏನು ಅಂದ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ, ಈ ಕತೆ ಜನಕ್ಕೆ ಯಾವ ರೀತಿ ಹೇಳಬೇಕು ಅಂತ ಅಂದ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ, ಆ ರೀತಿ ವರ್ಕ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಹ್ಯಾಪಿ ಬರ್ಡೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಆ್ಯಂಡ್ ಮತ್ತೆ ಸಿಗೋಣ. ನಿಮಗೇನು ಅನ್ನಿಸ್ತು ಈ ಪೋಸ್ಟ್ರನ್ನ ನೋಡಿದ್ರೆ ಅಂತ ಕಮೆಂಟ್ ಹಾಕ್ತಾಯಿರಿ. ಇನ್ನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.